ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನನ್ನ ವಿಡಿಯೋಯಿಂದ ನಿಮಗೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹಾಗೆ ನನಗೆ ಶಶಿಕಲಾ ಅನ್ನೋರೊಬ್ಬರು ಕಾಮೆಂಟ್ ಮಾಡಿದರು, ನೀವು ತುಂಬ ನಿಧಾನಕ್ಕೆ ಮಾತಾಡಿ, ಫಾಸ್ಟಾಗಿ ಮಾತಾಡ್ತೀರಾ, ನಿಮ್ಮ ವೀಡಿಯೋಸ್ನೇ ನಾನು ನೋಡಲ್ಲ ಅನ್ನೋ ಥರ ಮಾತಾಡಿದರು. ದಯವಿಟ್ಟು ನಿಮ್ಮ ಹತ್ರ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಾನು ಇವಾಗ ತಾನೇ ಕಾರ್ಟೂನ್ ಚಾನಲ್ ಓಪನ್ ಮಾಡಿದ್ದೀನಿ. ಹಾಗೆ ನಿಮ್ಮ ಪ್ರತಿಯೊಬ್ಬರು ಸಪೋರ್ಟು ನನಗೆ ಅಷ್ಟೇ ಮುಖ್ಯ. ಹಾಗೆ ನಾನು ನಿಮ್ಮ ಮಾತೆಲ್ಲ ನೆಗ್ಲೆಕ್ಟ್ ಮಾಡಲ್ಲ, ಖಂಡಿತ ನಾನು ತಗೋತೀನಿ. ಹಾಗೆ ನಾನು ವಿಡಿಯೋ ಈಗಾಗಲೇ ಮುಂಚೆನೇ ಎಡಿಟ್ ಮಾಡಿ ಇಟ್ಕೊಂಡಿರೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ನಾನು ನಿಮ್ಮ ಮಾತನ್ನು ಖಂಡಿತವಾಗ್ಲೂ ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ನಿಧಾನಕ್ಕೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಮೇಡಮ್, ನೀವು ವಿಡಿಯೋ ನೋಡೋದು ಬಿಡಬೇಡಿ. ನೋಡಿ, ನೀವು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿದರೆ ತಾನೇ ನಮಗೂ ಗೊತ್ತಾಗೋದು ನಾವೆಲ್ಲೇನು ತಪ್ಪು ಮಾಡ್ತಿದ್ದೀವಿ ಅಂತ ನಮಗೂ ತಿಳ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ನಾನು ನಿಮ್ಮ ಹತ್ರ ಆ ಥರ ಕಮೆಂಟ್ ಮಾಡಬೇಡಿ ಅಂತ ನಾನು ಕೇಳ್ಕೊಳ್ಳಲ್ಲ. ನಾನು ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾಡಿದರೆ, ಮಿಸ್ಟೇಕ್ ಮಾಡಿದರೆ ಖಂಡಿತ ನನಗೆ ತಿಳಿಸಿ ಹೇಳಿ. ಖಂಡಿತ ನನಗೆ ಅದರಿಂದ ಯಾವ ಬೇಜಾರು ಇಲ್ಲ. ಹಾಗೆ ನನ್ನಿಂದ ನಿಮಗೆ ಬೇಜಾರಾಗಿದ್ದರೆ ಸಾರಿ. ಹಾಗೆ ನೋಡಿ ಶಶಿಕಲಾ ಮೇಡಮ್ ಅವರೇ, ಯಾರು ಕಲ್ಕೊಂಡೇ ಹುಟ್ಟಿರಲ್ಲ ಅಲ್ವಾ. ನಮ್ಮ ತಪ್ಪನ್ನ ಇನ್ನೊಬ್ಬರು ತೋರಿಸ್ದಾಗಲೇ ನಾವು ಮಾಡ್ತಿರೋದು ತಪ್ಪು ಅಂತ ಗೊತ್ತಾಗುತ್ತೆ. ನಾನು ಅಷ್ಟು ಫಾಸ್ಟಾಗಿ ವಿಡಿಯೋ ಮಾಡ್ತಿದ್ದೆ, ಹಾಗೆ ಅದು ನನ್ನ ತಪ್ಪು ಅಂತಲೂ ಗೊತ್ತಾಗಿದೆ. ತುಂಬ ಥ್ಯಾಂಕ್ ಯು ನಿಮಗೆ ನನ್ನ ತಪ್ಪನ್ನ ತೋರಿಸಿದ್ಕೆ. ಹಾಗೆ ನೋಡಿ, ನಾನೀಗ ಮಾತಾಡ್ತಿದ್ದೀನಲ್ಲ, ಈ ಥರ ನಿಧಾನಕ್ಕೆ ಮಾತಾಡಿದರೆ ಸಾಕಾ, ಇಲ್ಲ ಇದಕ್ಕಿಂತ ಸ್ವಲ್ಪ ಫಾಸ್ಟಾಗಿರಬೇಕಾ ಅನ್ನೋದನ್ನು ನೀವು ಖಂಡಿತ ಈ ವಿಡಿಯೋ ನೋಡಿ ನನಗೆ ಕಮೆಂಟ್ ಮಾಡಿ. ಖಂಡಿತವಾಗಿಯೂ ನಾನೇನೇ ತಪ್ಪು ಮಾಡಿದ್ರು, ಯಾವುದೇ ವಿಡಿಯೋದಲ್ಲಿ ಏನೇ ತಪ್ಪು ಮಾಡಿದ್ರು ನೀವು ಅದನ್ನು ಹೇಳಿ. ಯಾಕೆಂದರೆ ನೀವು ನೋಡ್ತೀರಾ, ನಿಮಗೆ ಗೊತ್ತಾಗುತ್ತೆ. ಹಾಗೆ ನಾನು ವೀಡಿಯೋಸ್ ಮಾಡ್ತಿರ್ತೀನಲ್ಲ, ನನಗೆ ಆಗ ಗೊತ್ತಾಗಲ್ಲ. ನೀವು ಖಂಡಿತ ಹೇಳಿ, ನಾನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ನಿಮಗೆ ಸರಿ ಅನಿಸಿದ್ದನ್ನು ನೀವು ಖಂಡಿತ ನನಗೆ ಹೇಳ್ಬೋದು. ನನಗೇನು ಅದರಿಂದ ಏನು ಬೇಜಾರಾಗಲ್ಲ, ನನಗೆ ಇನ್ನೂ ಖುಷಿನೇ ಆಗುತ್ತೆ. ಇನ್ನೊಬ್ಬರು ನನ್ನ ವಿಡಿಯೋ ಪೂರ್ತಿ ನೋಡ್ತಿದ್ದಾರೆ, ಅದರಿಂದ ಅವ್ರಿಗೆ ಸ್ವಲ್ಪನಾದರೂ ಬೇಜಾರು ಕಳೆಯುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ನನಗೆ ಯಾವ ಬೇಜಾರೂ ಇಲ್ಲ ಮೇಡಮ್. ಹಾಗೆ ಇವರೊಬ್ಬರಿಗೆ ಅಲ್ಲ, ಬೇರೆಯವ್ರಿಗೂ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನನ್ನ ವಿಡಿಯೋಯಿಂದ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ನಾನು ನಿಮಗೆ ಇದ್ರ ಮೂಲಕನೇ ನಾನು ನಿಮಗೆ ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ಹೇಳೋ ಪ್ರತಿಯೊಂದನ್ನು ನಾನು ಚೇಂಜ್ ಮಾಡ್ಕೊತಾ ಬರ್ತೀನಿ. ಧನ್ಯವಾದಗಳು. ಹೀಗೆ ನನ್ನ ವೀಡಿಯೋಸ್ ನೋಡ್ತೀರಿ, ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಪ್ರತಿಯೊಬ್ಬರು ಸಪೋರ್ಟು ನನಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಫ್ರೆಂಡ್. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಖಂಡಿತವಾಗ್ಲೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್. ಶಶಿಕಲಾ ಅವರೇ, ಸಾಕಾ ಇಷ್ಟು ನಿಧಾನಕ್ಕೆ ಮಾತಾಡಿದರೆ? ಬನ್ನಿ ಫ್ರೆಂಡ್, ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ. ಗುಂಡು, ಮಸ್ತ್ ಚೆನ್ನಾಗಿತ್ತು ಕಣಮ್ಮಿ ಅಡುಗೆ. ಯಾರಮ್ಮಿ ಅಡುಗೆ ಮಾಡಿದ್ದು? ನಾನು ಸಸ್ಯ ಮಾಡಿದ್ಲ ಇಲ್ಲ ನೀನೇ ಮಾಡ್ದ? ಇಲ್ಕನ್ ಹೇಳಿ, ನಾನೇ ಅಡುಗೆ ಮಾಡಿದ್ದು. ಸಂದಾಗಿತ್ತಾ? ಹ್ಞೂ ಗುಂಡು, ಸಂದಾಗಿತ್ತ ಅಂತ ಕೇಳ್ತೀಯಲ್ಲ, ಮಸ್ತ್ ಇತ್ತು. ಹೊಟ್ಟೆ ತುಂಬ ಊಟ ಮಾಡಿದೆ. ಬಾತ್ಲಗೆ ಒಂಡನ ಇರು ಮಾರಯ್ಯ ವಸಿ. ನಾನುವೇ ಜಯಕ್ಕೂಗೆ, ವಾಣಿ, ವೀಣಾ ಅವ್ರಿಗೆಲ್ಲರಿಗೂ ಬರಕ್ಕೆ ಹೇಳಿದ್ದೀನಿ ಹೊಲಕ್ಕೆ. ಒಸಿ ಮೆಣಸಿಕಾಯಿ ಗಿಶಿಕಾಯಿ ಹರ್ಕೊಂಡು ಹೋಗೋಣ ಅಂತೇಳಿ. ಅವರು ಬರ್ತಾರೋ ಏನೋ, ಅವ್ರ ಜೊತೆಗೆ ಬರ್ತೀನಿ ತಗೊಳ್ರಿ, ನೀವಿನ್ನು ಹೊಳ್ರಿ. ಅಲ್ಲ ಕಣಮ್ಮಿ ಲಕ್ಷ್ಮ, ಎಷ್ಟೊತ್ತು ಅಂತ ಕೂತೀಯ ಇಲ್ಲಿ ಒಬ್ಬಾಕಿನೇ? ಅದಕ್ಕೆ ಬಾ ಒಂಡನ. ಇಲ್ಕಂಡು ಹೇಳಿ, ಇನ್ನೇನು ಬರೋ ಹೊತ್ತು ಬರ್ತವೇನೋ. ಆಮೇಲೆ ಅವ್ರು ಬಂದು ನೋಡು ಗಂಡನ ಜೊತೆಗೆ ಹೋಗ್ಬಿಟ್ಲಲೆ ಅಂತ ಅನ್ಕೋಬಾರ್ದಲ್ವೇ. ಅದಕ್ಕೆ ನಾವು ಬರ್ತೀವಿ, ನೀವಿನ್ನು ನೋಡ್ರಿ. ಸರಿ ಕಣ್ ಲಕ್ಷ್ಮ, ಹಂಗಾರೆ ಹುಷಾರು. ಬಿದ್ಬಿರ್ನೆ ಬಂದ್ಬಿಡ್ರಿ, ನಾನು ಹೊಂಟಿನವ. ಕಣ್ಣೆಲ್ಲ ಎಳಿತದವೇ. ಬೆಳಗ್ಗೆ 4 ಗಂಟೆಗೆ ಎದ್ದಂದಿದ್ದು. ಹೋಗ್ತೀನವ ಮನೆಗೆ, ಹೊಸಿ ನಿದ್ದೆನಾರ ಮಾಡ್ತೀನಿ. ಹೂಕನ್ ಹೇಳಿ, ನೀವು ಹುಷಾರಾಗಿ ಹೋಗಿ. ಇದೇನಿದು ಈಟೊತ್ತಾದ್ರೂ ಒಬ್ಬಾಕಿ ಬಿಡಾಡಿನೂ ಬರಲಿಲ್ಲ. ಬರ್ತಾವೋ ಹೆಂಗೋ. ಲಕ್ಷ್ಮಕ್ಕ ಬಂದ್ರೇನ್ ರಮಿ? ನಿಮಗೆ ಅಂತಾನೆ ಕಾಯ್ಕಂತ ನಿಂತಿದ್ದೆ ನೋಡ್ರವ ಇಲ್ಲೆಯ. ಬರ್ರಮಿ, ಬಿರ್ಬಿರ್ನೆ ಹೋಗಿ ಮೆಣಸಿಕಾಯಿ ಏನಾರ ಹರ್ಕೊಂಬರನಿ. ಹ್ಞೂ ನಡೀರಿ, ಬಿರ್ಬಿರ್ನೆಯ. ಸರ್ ನಾವು ಹೋದ್ರೆ ಕೆಲಸ ಆದಿತ್ತು. ನಾವು ಸುಮ್ಮನೆ ಹಿಂಗೆ ನಿಂತ್ಕೊಂಡ್ವಿ ಅಂದ್ರೆ ಯಾರು ಕೆಲಸನೂ ಹೋಗಿಲ್ಲ ಲಕ್ಷ್ಮಕ್ಕ. ಈ ಬಿಡಾಡೋರ್ನಿಬ್ರು ಕರ್ಕೊಂಬರೋದು ನಂಗಂತೂ ಸಾಕಾಗೋತು. ನಿಧಾನಕ್ಕೆ ನಡ್ಕೊಂಡು ಸಂಟ ಬಳಸ್ಕೊಂಡು ಬರ್ತಾರೆ, ಬಿರ್ಬಿರ್ನೆ ಬರೋದೇ ಇಲ್ಲ. ಸಂದಾಗೆಲ್ಲ ಕಣವಾಣಿ, ನಾನು ನಿನ್ನ ಕರ್ಕೊಂಬರಕ್ಕೆ ಅಂತೇಳಿ ಇಬ್ರು ಮನೆಗೂ ತಿರುಗಿದ್ರೆ ನೀವು ನನ್ನ ಮೇಲೆ ಎತ್ತಾಗ್ತಿದ್ದೀರಾ? ಇದಪ್ಪ ಮಾತು ಅಂದ್ರೆ. ಹ್ಞೂ ಮತ್ತೆ ನಾನು ಬರಲ್ಲ, ನಂಗೂ ಹೊಸ ಕೆಲಸ ಐತೆ ಅಂತಂದ್ರೆ ಬಿಡ್ದೇನೆ ಕರ್ಕೊಂಬಂದಾರೆ ಇಬ್ರುವ. ಈಗ ಇಬ್ರು ಸೇರಿ ನನ್ನ ಮೇಲೆ ಎತ್ತಾಗ್ತಿದ್ದಾರೆ ಬಿಡಾಡರು. ಯಾಕಂಗ್ ಹೊಡ್ದಾಡ ರಮ್ಮಿ?
ಎಲ್ಲಾನು ನಮ್ಮನೆಗೆ ತಂದು ಕೊಟ್ಟರೇನೋ ಅನ್ನಂಗೆ ಆಡ್ತಿದ್ದೀರಿ. ನಿಮ್ಮನೆಗೆ ತಾನೇ ತಾಂದಾಗ ಮಾಡ್ಕೊಂಡು ಚೆನ್ನಾಗಿ ಉಮ್ತೀರಿ. ನಾನು ಏನೋ ಒಸಿ ಬದನೆಕಾಯಿ ಹಂಗೆ ಮೆಣಸಿನ್ಕಾಯಿ ಎಲ್ಲನೂ ಅದಾವೆ, ಶಾನೆಯ ಬಿಡ್ಸ್ಕೊಂಡು ಹೋಗೋಣ ಅಂತ ಕರೆದ್ರೆ ಬಿಡಾಡೇರ ನಿಮ್ದು ಅತಿ ಆಯ್ತು. ಅಯ್ಯೋ ಯಾಕೆ ಲಕ್ಷ್ಮಕ್ಕ ನೀನು ಈಟಿಟಕ್ಕೆಲ್ಲ ಕೋಪ ಮಾಡ್ಕೊಂಡಿ? ಏನೋ ಒಂದು ಮಾತು ಬರ್ತದವ ಅದಕ್ಕೆ ಕೋಪ ಮಾಡ್ಕೊಂಡಿಯಲ್ಲ. ಇವಾಗ ಮಾತು ಬಿಟ್ಟು ಬರಮಿ ಬಿಡ್ಬಿನ್ನೆ ಹೋಗೋಣ, ಹೊತ್ತು ಮುಳುಗಕ್ ಬಂತು. ಅಯ್ಯೋ ಅಮ್ಮ, ಏ ಬಿಡಾಡಿ ಜೈ, ಕತ್ತೆ ನುಗ್ದಂಗ್ ಮೈ ಮೇಲೆ ನುಗ್ತೀಯಲ್ಲ, ಕಣ್ಣು ಕಾಣಿಸಲ್ಲ ನಿನಗೆ? ನಾಲ್ಕು ಕಣ್ಣು ನೋಡಿ ಯಾಕಂಗ ಅಡಿಯೇ, ನನ್ನವಂತೂ 4 ಕಣ್ಣು, ನನಗಂತೂ ಕಾಣಲಿಲ್ಲ. ನಿನಗೆ 2 ಕಣ್ಣು ಸುಂದರವಾಗಿ ಬ್ಯೂಟಿಫುಲ್ ಆಗಿದಾವಲ್ಲ, ಅವಂತೂ ಕಾಣಲಿಲ್ಲ ನಮಿ. ನೀನೇ ನನ್ನ ಮೇಲೆ ದನ ನುಗ್ದಂಗೆ ನುಗ್ಗಿದೀಯಾ? ಇವ್ರಿಬ್ರದ್ದು ಯಾವಾಗ್ಲೂ ಮುಗಿಯಲ್ಲ, ಎಲ್ಲಿ ಬಂದ್ರು ಜಗಳ ಜಗಳ ಜಗಳ. ಅದ್ ಯಾಕ್ರಮಿ ಹಂಗಾಡಿರಿ? ಅಲ್ಲೇ ಬಿಡಡೇರ ನಮ್ಮಲ್ದಾಗೆ ಶಾನೆ ಮುಳುಗ ಇದ್ವು, ಅವನೇ ಕಿತ್ಕೊಂಡು ಹೋಗೋಣ ಅಂತಂದ್ರೆ ಕಂಡರಲ್ಲೂ ಕರ್ಕೊಂಡ್ ಬಂದಿದ್ದೀರಲ್ಲ. ಆ ಮಮತಿಗೆ ಏನಾದ್ರೂ ನಾವು ಅವ್ರು ಹೊಲದಲ್ಲಿ ಮುಳುಗೈ ಕೀಳ್ತಿರೋ ವಿಷಯ ಏನಾರ ಗೊತ್ತಾತು ಅಂದ್ರೆ ನಮ್ಮ ತಲೆ ಎಲ್ಲ ತಾರ್ದು ಬೂದಿ ಹೋಯ್ತಾಳ ಅಷ್ಟಯ್ಯ. ಬೆಂಗ್ ಗೊತ್ತಾದತ್ತು? ಸುಮ್ಮನೆ ಇಲ್ದೇ ಇರೋದೆಲ್ಲ ಮಾತಾಡ್ಬೇಡ ಲಕ್ಷ್ಮಕ್ಕ. ಸುಮ್ಮನೆ ನಿಮ್ಮಲ್ದಾಗರ ಇದ್ದೆ ಯಾವಾಗ ಬೇಕಾದ್ರೂ ಅವಾಗ ಕಿತ್ಕೊಂಡು ಹೋಗ್ಬೋದು. ಸುಮ್ಮನೆ ಫಸ್ಟು ಬಿರ್ಬಿರ್ನೆ ಕಿತ್ಕ, ಎಷ್ಟಾಗುತ್ತೋ ಅಷ್ಟ ಮಾತ್ಬಿಟ್ಟು ಹೊಸಿ ಕಿತ್ಕೊಂಡು ಒಂದೇ ತಕ ಹಾಕಳ್ರಮ್ಮಿ. ಮನೆ ತವ ಹೋದಾಗ ಹಂಚ್ಕೊಂಡ್ರೆ ಆಯ್ತು. ಹೈ ಮುಳುಗಾಯಿ ನೋಡಿ ಏನು ಸಂದಗವೆ. ಮುಳುಗಾಯಿ ಹೆಚ್ಚು ಖಾರ ತುಂಬಿ ಎಣ್ಣೆಗಾಯಿ ಮಾಡಿದೆ ಅಂದರೆ ಆಹಾ, ರೊಟ್ಟಿ ಮುರ್ಕೊಂಡು ತಿಂತಾ ಇದ್ರೆ ಆಹಾ, ಅದ್ರ ರುಚಿನೇ ಬೇರೆ. ಹ್ಞೂ ಕಣವ, ನಮಗೆ ಒಂಚೂರು ತಿಳಿಲಿಲ್ಲ. ನೀನೇ ಬುದ್ಧಿವಂತೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಸರ್ಸನ್ನ ಬಿಡ್ಸ್ಕೊಳಮಿ ಅಂತ ಅಂದ್ರೆ ಈಗ ಮಮತಿ ಬಂದ್ರೆ ಎಣಗಾಯಿ ಮಾಡ್ತಾಳೆ ನಮ್ಮನ್ನೇ. ಸುಮ್ಕೆ ಆಕೆದ್ ಬಂದಾಳು. ಏ ಜಗಳ ಗಂಟಿ ಜೈ, ಮಾತಾಡ್ದಂಗೆ ಸರ್ಸನ್ನ ಬಿಡ್ಸ್ಕೊಳೋದ್ ಕಲಿ ಮೊದ್ಲು. ಸಾಕು ಬಿಡು ಲಕ್ಷ್ಮಕ್ಕ, ಇವು ಭಾಳ ಕಂದ್ರಾಗ್ತವೆ, ಭಾಳ ದಿನ ಇಡಕ್ ಬರಕಿಲ್ಲ. ಇವಾಗಲೇ ಮಾಡೋಣ, ಬೇಕು ಅಂದಾಗ ಬೇಕಾರೆ ಇನ್ನೊಂದ್ಸತಿ ಬಂದು ಬಿಡ್ಸ್ಕೊಂಡ್ರೆ ಆಯ್ತು. ಮಮತಿಗೆ ಏನಾರ ಈ ವಿಷಯ ಗೊತ್ತಾಯ್ತು ಅಂದ್ರೆ ನಮ್ಮನ್ನ ಚಟ್ನಿ ರುಬ್ದಂಗೆ ರುಬ್ಬಿಡ್ತಾಳೆ ಆಟಯ್ಯ. ನಡ್ರಿ ಬಿರ್ಬಿರ್ನೆ ಮನೆ ಸೇರ್ಕೊಳ್ಳೋಣ. ಅನಾಡಿಕೊಂಡ್ ಭಯ ಹಿಡ್ಕೊಂಡು ಬಾರಮಿ ಬೇಡ ನಮ್ಮಲ್ದಾಗೆ ಬಿಡ್ಸ್ಕೊಳ್ಳೋಣ ಅಂತ ಕರೆದ್ರೆ ಅದೇನ್ ಮೊಂಡಾಟ ಮಾಡ್ತೀಯಮ್ಮಿ ನೀನು? ನಿಮ್ಮಲ್ದಾಗಾದ್ರೆ ನೀವೆಲ್ಲ ಇದ್ದಾಗ್ಲೂ ಹೋಗಿ ಬಿಡ್ಸ್ಕೊಂಬರ್ಬೋದು, ಇಲ್ಲಾದ್ರೆ ಯಾರು ಇರಕ್ಕಿಲ್ಲ. ಅದಕ್ಕೆ ಬಿರ್ಬಿನೆ ಬಂದು ಬಿರ್ಬಿನೆ ಬಿಡ್ಸ್ಕೊಂಡ್ರಿ, ಮುಗಿತಲ್ವೇ? ನಡಿ. ನೋಡು ನೋಡು ಲಕ್ಷ್ಮಕ್ಕ, ವೀಣಿ ವಾಣಿ, ನಾನು ಈಗಲೇ ಹೇಳ್ತಿದ್ದೀನಿ ಕಂಡ್ರಮ್ಮಿ, ನಾನೇ ಜಾಸ್ತಿ ಬಿಡಿಸೋದು, ನನಗೆ ಶಾನೆ ಕೊಡಬೇಕು ನೀವು ಮುಳುಗಾಯಿ. ಮನೆಯಾಳಿ ಒಬ್ಳು ಇಲ್ಲೇ ಶುರು ಮಾಡಿದ್ಲು. ಅವ ತಾಯಿ ನಮ್ಮವ್ವ ಹೊಸಿ ನಾನೇ ಕಮ್ಮಿ ತಗಂತೀನಿ, ನೀನೇ ಶಾನೆ ತಗವಂತೆ, ಬಾಯಿ ಮುಚ್ಕೊಂಡ್ ನಡಿ. ಮಮತಿ ಏನಾರ ಬಂದ್ಲು ಅಂದ್ರೆ ನಿನ್ಗೂ ಇಲ್ಲ ನನ್ಗೂ ಇಲ್ಲ ಯಾರಿಗೂ ಇಲ್ಲ, ಹಾಕೊಂಡ್ ರುಬ್ಬಿ ಅಲ್ಲಿ ಆದ್ರೆ ಒಂದ್ ಮರಕಟ್ಟು ನಮ್ಮನ್ನ ಸರ್ರೆ ಚಾಟಿ ಎದ್ಕೊಡ್ತಾಳೆ ಆಟಯ್ಯ. ಬೇಕಾ ನಿನಗದು? ಓ ಮುಳುಗೈಗೋಸ್ಕರ ಎಲ್ಲ ಓದತೀನಿ ಮಗಳೇ, ಎಲ್ಲ ನಾನು ಬರೀ ಬಿರ್ಬಿರ್ನೆ ಮನೆ ಸೇರ್ಕೊಳ್ಳೋಣ ಹಂಗೆ ಹೇಳ್ದೆ ಆಟಯ್ಯ. ಮತ್ತೆ ಮನೆ ತಗ ಹೋದಾಗ ನಾವೇ ಜಾಸ್ತಿ ಕಿತ್ತಿದೀವಿ ಅಂತ ಹೇಳ್ಬಿಟ್ರೆ ಅದಕ್ಕೆ ನಾನೇ ಶಾನೆ ಕಿತ್ತಿರೋದು, ನನಗೆ ಶಾನೆ ಕೊಡ್ಬೇಕು ನೀವು ಮುಳುಗಾಯಿ. ಮುಖಣವ ಅಷ್ಟು ನೀನೇ ತಗೊಂಡು ಖಾರ ರುಬ್ಬಿ ನೀನೇ ಅರ್ಧ ಮಾಡಂತೆ, ನಮಗೆಲ್ಲ ಹೊಸಿ ಒಂದೊಂದು ಲೋಟ ಸಾರು ಕೊಟ್ಟರೆ ಸಾಕು. ಸದ್ಯಕ್ಕೆ ನಡಿ ಬಿರ್ಬಿರ್ನೆ ಮನೆ ಸೇರ್ಕೊಳ್ಳೋಣ. ಹ್ಞೂ ನಡಿ ಲಕ್ಷ್ಮಕ್ಕ, ಬಿರ್ಬಿರ್ನೆ. ಈಗೈ ಮುಳುಗೈ ಎಲ್ಲ ಶಾನೆ ನಂಗೆ ಬೇಕು ಅಂತ ಕಿತ್ತಾಡ್ತಾಳೆ. ಹೊಸಿ ಇಡ್ಕಳೆ ಮನೆ ತವ ಅಂತ ಅಂದ್ರೆ ನಾನೇ ಇಡ್ಕೋಬೇಕು, ಒಂಚೂರು ಇಡ್ಕೊಳಕ್ಕಿಲ್ಲ. ಸ್ಟೈಲಾಗಿ ನಡ್ಕೊಂಬರೋದೊಂದೇ ಗೊತ್ತಿಗೆ. ಹಾ, ನನಗೆ ಕೊಡ್ತಾರಲ್ಲ ಮುಳುಗಾಯಿ, ಅದರಲ್ಲಿ 2 ಎಕ್ಸ್ಟ್ರಾ ನಿನಗೆ ಕೊಡ್ತೀನಿ, ಯಾಕೆಂದ್ರೆ ನನ್ನ ಬಾಗುದು ನೀನೇ ಹೊತ್ಕೊಂಡ್ಬರ್ತಿದೀಯಲ್ಲ ಅದಕ್ಕೆ. ಸರಿನಾ? ಇವಾಗ ಸಮಾಧಾನ ಆಯ್ತಾ? ಅಯ್ಯ ಬಿಡಾಡಿ, ನೀನು 2 ಮುಳುಗಾಯಿಗೋಸ್ಕರ ನಾನು ಇಲ್ಲಿಂದ ಮನೆ ತವ ತನಕ ಹೊತ್ಕೊಂಡು ಹೋಗ್ಬೇಕಾ? ಹೊಸಿ ಸ್ವಲ್ಪ ದಿನ ನೀನು ಹೊತ್ಕಳೆ ಬಿಡಾಡಿ. ಅಕ್ಕಿ ಪಿಳೆ, ನಿನ್ ಕಣ್ಣಿಗೆ ನಾನು ಒಬ್ಬಾಕಿನೇ ಕಾಣೋದು, ಇಲ್ಲಿಬ್ರಿಲ್ವೇ ಅವ್ರ ಕೈಗೆ ಒರ್ಸು. ಅಮ್ಯಾವ್ ನಿಮ್ಮಿಬ್ರದ್ದು ಶಾನೆ ಅತಿ ಆತು ಕಣ್ರಮ್ಮಿ. ನೀವಿಬ್ರು ಹಿಂಗೆ ಆಡ್ತೀರಿ, ನಿಮಗೇನೋ ಕಾದಾಯ್ತು ಕಣ್ರಮ್ಮಿ ನಿಮ್ಮಿಬ್ರಿಗೂ. ವಿಣಿ ನೀನಾರ ಹೊಸಿ ಅರ್ಥ ಮಾಡ್ಕೊಂಡು ಸುಮ್ಮನೆ ಬಿರ್ಬಿಡ್ನೆ ಬಾರಮ್ಮಿ. ಆ ಜೈ ಮಾತೆಲ್ಲ ಯಾಕೆ ಕಿವಿ ಕೊಡ್ತೀಯ? ಏ ಬಿಡಾಡಿ, ಅಲ್ಲಿ ನೋಡಲ್ಲಿ ಮಮತಿ ಬಂದ್ಲು, ಬಾಯಿ ಮುಚ್ಕೊಂಡು ಸುಮ್ಮನೆ ಬಂದ್ರೆ ಸರಿ. ಏನ್ ಲಕ್ಷ್ಮಕ್ಕ, ನಿನ್ ಬಾಲಗಳನ್ನೆಲ್ಲ ಕರ್ಕೊಂಡೆಲ್ಲ ಹೋಗ್ ಬರ್ತಿದೀಯಾ? ಯಾಕಮ್ಮಿ ಮಮತಿ ಹಂಗಂತೀಯ? ನಾವೇನ್ ಬಾಲಗುಳೆ? ಅಯ್ಯೋ ಮಾತಾಯಿ, ನಿನಗೆ ಯಾರು ಮಾತಾಡಿದ್ರಿ ಇವಾಗ? ಕಡ್ಡಿ ಒಂಚೂರು ಕಟಕ್ತನಂಗಿಲ್ಲ, ಅಲೆ ಮೈ ಮೇಲೆ ಬರ್ತಿರ್ತೀಯ ಯಾವಾಗ ನೋಡು. ನಿನ್ ಕೆಣಿಕಿ ಉಳ್ಕೊಳ್ಳೋದಾದ್ರೂ ಉಂಟ, ಅದಕ್ಕೆ ತಾನೇ ನೀನು ಜಗಳ ಗಂಟಿ ಜೈ ಅಂತ ಫೇಮಸ್ ಆಗಿರೋದು. ನಾನು ಯಾಕವ ತಾಯಿ ನಿನ್ನ ಕೆಣಕ್ಲಿ? ಈ ಎಲ್ಲ ಮಾತಾಡ್ತಿದ್ದಾಳೆ, ನಾನು ಸುಮ್ಮನೆ ಇದ್ದೀನಿ ಅಂತ ಅಂದರೆ ಅವ್ರ ಮನೆ ಮುಳುಗಾಯಿ ಕತ್ಕೊಂಬಂದಿನಿ ಅನ್ನೋ ಕಾರಣದಿಂದ ಅಷ್ಟೇ. ಏನಾದ್ರ ಸಿಗಾಕೊಂಡ್ರೆ ನಾನು ರುಬ್ತಾಳೇನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಎಲ್ಲನೂ ಮೇಂಟೈನ್ ಮಾಡ್ಕೊಂಡು ಸುಮ್ಮನಿದ್ದೀನಿ. ಇಲ್ಲ ಅಂದರೆ ಈಕೆ ಬಾಯಿ ನನಗೆ ಬಾಯಿ ಕೊಡಬಾರ್ದಿತ್ತು, ಹಂಗೆ ನಾಲ್ಗೆನಕ್ಕೆ ತೊರಕಾಕ್ಬಿಡ್ತಿದ್ದೆ. ನೀನೇನೋ ಒತ್ಕೊಂಡಿದೀಯಾ? ಏನದು? ಅದು ಏನಿಲ್ಲ ಕಣೆ ಮಮತಾ, ನಮ್ಮ ಲಕ್ಷ್ಮಕ್ಕ ಊಟ ತಗೊಂಬಂದಿದ್ಲ ಅವಳ ಗಂಡಂಗೆ. ಅಲ್ಲಿಂದ ಅದನ್ನ ತಿನ್ಲೇ ಇಲ್ಲ ಅವರು, ಯಾಕೋ ಮನೆಗೆ ಊಟ ಮಾಡಿದ್ದೆ ಜೀರ್ಣ ಆಗಿಲ್ಲ ಅಂತೆಲ್ಲ ಹಂಗೆ ಬಿಟ್ಟಿದ್ರ. ಅಲ್ಲಿಂದ ಪಾಪ ಕೊಬ್ಬಳ ಹೊತ್ಕೊಂಬತ್ತಾಳಲ್ಲ ಅಂತ ನಾನು ಹೊತ್ಕೊಂಡಿದ್ದೆ ಆಟಯ್ಯ.
ಓ ಹೌದೇ? ನಾನೆಲ್ಲವಾ ನಾವು ಹಾಕಿರೋ ಮುಳುಗಾಯಿ ಹೊಲಕ್ಕೆ ಎಲ್ಲಿ ನುಗ್ಗಿ ಮುಳುಗಾಯಿ ಎಲ್ಲ ತರ್ಕೊಂಡ್ ಹೊಂಟಿರು ಅಂತ ಅನ್ಕೊಂಡಿದ್ದೆ. ಅದ್ಯಾಕಂತೀಯ ಮಮ್ತಿ, ನಾವ್ ಯಾಕವ ಅಲ್ಲಿಗೆ ಹೋಗೋಣ ಆ ಕಡೆಗೆ? ನಮ್ಮೊಳಗೆ ಮುಳುಗಾಯಿ ಹಾಕಿಲ್ವೇ? ನಾನೇ ಶಾನೆಯ ಹಂಗೇನಾರ ತರ್ಕೊಂಬರೋದಿದ್ರೆ ನಮ್ಮೊಳಗೆ ತರ್ಕೊಂಬರ್ತೀವಿ. ನಿಮ್ಮೊಳಗೆ ತನಕ ಕಾಲ ಹೇಳ್ಕೊಂಡು ಯಾರವ ಹೋದರು? ಮತ್ತೆ ಅದೇನು ಮೂವರು ಒಟ್ಟಿಗೆ ಹೇಳ್ಬಿಟ್ರಿ? ಹಂಗೆ ಅವಂಗೆ ಮಾತಾಡ್ತೇವೆ, ತಿಳಿದನೆ ಏನ್ ಬೇಕಾ ಬಾಯಿಗೆ ಏನ್ ಬರ್ತೈತೆ ಅದು ಮಾತಾಡ್ತಾ ಕಣವ. ನಡಿಯವ ನೀನು, ನಾವು ಹೋಗ್ಬೇಕು ಬಿರ್ಬಿರ್ನೆ. ನಾವು ಸಂಜೆಗೋಸಿ ಸಂಘ ಐತೆ, ಚೀಟಿ ಪಾಟಿ ಕಟ್ಟಬೇಕು, ಬರ್ತೀವಿ ಕಣವ. ಇಲ್ಲೇ ನಿಂತ್ಕೊಳಕ್ ಆಗಲ್ಲ ಶಾನೆ ಹೊತ್ತು. ಹ್ಞೂ ಲಕ್ಷ್ಮಕ್ಕ, ನಾನು ಹೊಸಿ ಮುಳುಗಾಯಿ ಹೊಲಕ್ಕೆ ಹೋಗ್ತಾ ಇದ್ದೆ. ಮುಳುಗಾಯಿ ಬೇರೆ ಹಾಕಿದ್ವಿ, ಯಾವನ್ನ ದರಿದ್ರಗೆಟ್ಟವು, ಯಾವಾಗಲೂ ತರ್ಕೊಂಡು ಹೋಗಿದ್ದು ಮಾಡ್ತೇವೆ. ಮನೆ ಅಲ್ಲೊಬ್ರು ಇಲ್ಲ ಅಂತಂದರೆ ಮನೆಗೆ ಮಂಕಂಡ್ವಿ ಅಂದರೆ ಕೆಲಸ ಆಗಲ್ಲ. ಅಲ್ಲೊಬ್ರು ಇಲ್ಲ ಅಂತಂತು ಅಂದರೆ ಬರ ಮುಳುಗಾಯಿ ಎಲ್ಲ ದೋಚ್ಕೊಂಡು ಹೋಗ್ತಾರೆ. ಏನವ್ರೆ ನೀರು ಹಾಸಿದ್ರೇನೋ ಅನ್ನಂಗೆ. ಕಣವ ಮಮತಾ, ಹಂಗೆ ಅಲ್ಲ ಈಗಿನ ಕಾಲಿರೋದೇ ಹಂಗೆ. ಸತ್ಯಕ್ಕೆ ನಾಯ್ಕೆ ಎಲ್ಲವ ಕಾಲ ಐತೆ, ಕಾಳ್ರಿಗೆ ಕಂಕ್ರಿಗೆ ಕಾಲಿರೋದು. ನಾವೆಲ್ಲ ಅಂತ ಕೆಲಸ ಎಲ್ಲ ಮಾಡಲ್ಲವ, ನಾವು ಶಾನೆ ಒಳ್ಳೆರು. ನಾವು ಕೊಂಡ್ಕೊಂಡ್ ತಿಂದ್ರು ಅಂತ ಕಳ್ತನ ಗಿಲ್ತನಕ್ಕೆಲ್ಲ ಕೈಯಕಲ್ಲವ. ಹ್ಞೂ ಮತ್ತೆ ನಾವು ಹಾಕೋ ಶಾಪಕ್ಕೆ ಅವರು ತಿನ್ನೋದನ್ನ ಬಾಯಿಗೆ ಇಟ್ಕೊಳ ಬದಲು ಇನ್ನೇನೆಲ್ಲಿಗೋ ಇಡ್ಕೋಬೇಕಾಗ್ತೈತಿ. ಆ ನಾಡಿ ಹೊಲ್ಸೊಲ್ಸ್ ಮಾತೆಲ್ಲ ಬೈತಿರ್ತೀವಿ ಕೊದ್ದರಿಗೆ. ಅವ್ರಿಗಿನ್ನೂ ಬುದ್ಧಿ ಬರಲ್ಲ, ಸುಮ್ಕೋದಿತಾನೆ ಇರ್ತಾರೆ. ಎಷ್ಟು ಹೋದ್ರು ಹೋಗ್ದಿಲ್ಲ ಅಂತಾರೆ. ಅಂಥ ಜನನು ಇರ್ತಾರಲ್ಲ ವಾಣಿ. ಇರ್ತಾರೆ ಕಣವ, ಇರ್ತಾರೆ. ಹ್ಞೂ ಮಮ್ಮಿ, ನಮಗೆ ಟೈಮ್ ಆಯ್ತು, ನಾವು ಬಿರ್ಬಿರ್ನೆ ಹೋಗ್ಬೇಕು. ಬರ್ರಮ್ಮಿ ಬಿರ್ಬಿರ್ನೆ ಹೋಗೋಣ, ಚೀಟಿ ಬೇರೆ ಟೈಮ್ ಆಗ್ತೈತೆ. ಸಾಚ ಮುಂಡೇರು ನನಗೇನು ತಿಳಿಯಲ್ಲ ಅಂತ ಅನ್ಕೊಂಡರೆ. ನಾನು ಮುಳುಗಾಯಿ ಅಲ್ದಾಗೆ CCTV ಹಾಕ್ಸಿದ್ದೀನಿ. ಅದು ಅವ್ರಿಗೆ ತಾನೇ ಹೆಂಗೆ ತಿಳ್ದತ್ತು. ನಾನು ಒಂದೇ ಹೊಟ್ಟೆಗೆ ಒಂದೇ ಓಣೆಗೆ ಮಕ ಕೆಡಿಸ್ಕೋಬಾರ್ದು ಅಂತ ಸುಮ್ಮನೆ ಇಲ್ಲ ಅಂತಂದಿದ್ರೆ ಒಬ್ಬೊಬ್ಳು ತಲೆ ತಡೆದು ಬೂದಿ ಒಯ್ದೇ ಕಳಿಸ್ತಿದ್ದೆ. ಸುಮ್ಮನೆ ಕಳ್ಸೋ ಮಗಳೇ ಅಲ್ಲ ನಾನು. ಇನ್ನೊಂದ್ಸತಿ ಬರ್ರಿ, ನನ್ನ ಕೈಗೆ ನೀವು ಸಿಗಾಕಬೇಕು, ಆವಾಗಲೇ ತಾನೇ ಇರೋದು. ಎಂಥ ಚೆನ್ನಾಗಿ ನನಗೆ ಹೈಸಿಟ್ಟು ನೈಸ್ ಮಾಡೋಕ್ಕೆ ಬರ್ತಾರೆ ಬೆಲ್ಲಿಯರು. ಹಾಯ್ ಫ್ರೆಂಡ್ಸ್, ನಿಮ್ಮೂರುಗಳಿಗೂ ಈ ಥರ ಕಳ್ತನ ಆಗ್ತಿರ್ತಾವ? ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್. ನಮಸ್ಕಾರಗಳು. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.